ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಗ್ರೀನ್ ವರ್ಲ್ಡ್ ಚಾನೆಲ್. ಇವತ್ತು ನಾನು ಗೊಬ್ಬರ ಇಲ್ಲದೆ ಹಾಗೂ ಕಷ್ಟಪಡದೆ ಸುಲಭವಾಗಿ ಮನೆಯ ತೋಟದಲ್ಲಿ ಬೆಳೆಯಬಹುದಾದ ಹಣ್ಣುಗಳ ಬಗ್ಗೆ ತಿಳಿಸ್ತೇನೆ. ಮೊದಲನೇದಾಗಿ ಪಪ್ಪಾಯ. ಸ್ವಲ್ಪ ಪಪ್ಪಾಯ ಬೀಜವನ್ನು ಹೂದೋಟದಲ್ಲಿ ಅಥವಾ ನೀರು ಬೀಳುವ ಜಾಗದಲ್ಲಿ ಹಾಕಿದರೆ ಅಲ್ಲಿ ಗಿಡಗಳು ಬೆಳೆಯುತ್ತವೆ. ನಾನು ಮನೆಗೆ ಪಪ್ಪಾಯವನ್ನು ತಂದರೆ ಅದರ ಬೀಜವನ್ನು ಹೂದೋಟದಲ್ಲಿ ಅಥವಾ ತರಕಾರಿ ಬೆಳೆಯುವ ಜಾಗದಲ್ಲಿ ಹಾಕುತ್ತೇನೆ. ವಿಡಿಯೋದಲ್ಲಿ ನೋಡ್ತಿರ್ಬೋದು ಎಷ್ಟೊಂದು ಪಪ್ಪಾಯ ಗಿಡಗಳು ಬೆಳೆದಿದೆ ಅಂತೇಳಿ. ಇಷ್ಟು ದೊಡ್ಡದಾದ ಪಪ್ಪಾಯ ಗಿಡಗಳನ್ನು ನನಗೆ ಬೇಕಾದ ಸ್ಥಳದಲ್ಲಿ ನೆಡ್ತೇನೆ. ಇದನ್ನು ನೆಡಲು ದೊಡ್ಡ ಗುಂಡಿ ಬೇಕಾಗಿಲ್ಲ, ಚಿಕ್ಕ ಗುಂಡಿ ತೋಡಿ ನೆಡಬಹುದು. ಇಲ್ಲಿ ನಾನು ಮನೆಯ ಹಿಂಭಾಗದ ಜಾಗದಲ್ಲಿ ನೆಟ್ಟಿದ್ದೇನೆ. ಗಿಡ ಕೀಳುವಾಗ ಜಾಗರೂಕತೆಯಿಂದ ಬೇರು ಸಮೇತ ಕೀಳಬೇಕು. ನೆಡುವಾಗ ತುಂಬ ಬಿಸಿಲಿದ್ದರೆ ಅದಕ್ಕೆ ನೆರಳನ್ನು ಮಾಡಬೇಕು, ಇಲ್ಲಾಂದರೆ ಸತ್ತೋಗುವ ಸಂಭವ ಇರ್ತದೆ. ಮತ್ತು ಇದಕ್ಕೆ ಗೊಬ್ಬರ ಹಾಕುವ ಅವಶ್ಯಕತೆ ಇಲ್ಲ. ಹುಲ್ಲು ಅಥವಾ ಮರದ ಎಲೆಗಳನ್ನು ಬುಡಕ್ಕೆ ಹಾಕಿದರೆ ಕೂಡ ಸಾಕಾಗ್ತದೆ. ಇಲ್ಲಿ ನೋಡಿ, ಸ್ವಲ್ಪ ಬಿಸಿಲಿಗೆ ಕೆಳಭಾಗದ ಎಲೆಗಳು ಬಾಡಿ ಹೋಗಿವೆ, ಮೇಲ್ಭಾಗದ ಎಲೆಗಳು ಹಾಗೇ ಇದೆ. ಈ ಗಿಡಗಳನ್ನು ನೆಟ್ಟು ಸ್ವಲ್ಪ ದಿನಗಳಾಗಿವೆ. ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಇನ್ನೂ ಸುಲಭ ಉಪಾಯ ಅಂದರೆ ನಮಗೆ ಬೇಕಾದ ಸ್ಥಳದಲ್ಲಿಯೇ ಬೀಜಗಳನ್ನು ಹಾಕೋದು. ಇದರಿಂದ ಒಂದು ಸ್ಥಳದಿಂದ ತೆಗೆದು ಬೇರೆ ಕಡೆ ನೆಡುವ ಅವಶ್ಯಕತೆ ಕೂಡ ಇರಲ್ಲ. ಈ ರೀತಿ ಅತಿ ಸುಲಭವಾಗಿ ರಾಸಾಯನಿಕಯುಕ್ತ ಪಪ್ಪಾಯ ಬೆಳೆಸುವುದು ಹೇಗೆ ಅಂತ ನೋಡಿದ್ರಲ್ಲ. ಈಗ ಇನ್ನೊಂದು ಹಣ್ಣಿನ ಬಗ್ಗೆ ತಿಳಿಸ್ತೇನೆ. ಅದು ಅನಾನಸ್, ಪೈನಾಪಲ್. ಇದು ಕೂಡ ಬೆಳೆಸುವುದು ಸುಲಭ. ಅನಾನಸ್ ಹಣ್ಣಿನ ಜುಟ್ಟು ಅಂದರೆ ಅದರ ತಲೆಯ ಭಾಗವನ್ನು ಕತ್ತರಿಸಿ ಸ್ವಲ್ಪ ಗುಂಡಿ ತೋಡಿ ನೆಟ್ಟು ಬೆಳೆಯಬಹುದು. ಇದಕ್ಕೆ ಕೂಡ ಗೊಬ್ಬರದ ಅವಶ್ಯಕತೆ ಇಲ್ಲ. ಒಂದು ಗಿಡ ಇದ್ದರೆ ಅದರ ಸುತ್ತ ಚಿಕ್ಕ ಚಿಕ್ಕ ಬೇರೆ ಗಿಡಗಳು ಉತ್ಪತ್ತಿಯಾಗುತ್ತವೆ. ಏಪ್ರಿಲ್ ಮೇ ತಿಂಗಳಲ್ಲಿ ಪೈನಾಪಲ್ ಹಣ್ಣಾಗಲಿಕ್ಕೆ ಶುರುವಾಗ್ತದೆ. ಇದರಲ್ಲ ಗಾಯ್ಸ್, ಗೊಬ್ಬರ ಇಲ್ಲದೆ ಈ ಎರಡೂ ಹಣ್ಣುಗಳನ್ನು ಬೆಳೆಸಬಹುದು ಅಂತ. ರಾಸಾಯನಿಕವಿಲ್ಲದ ಹಣ್ಣು ಆರೋಗ್ಯಕ್ಕೆ ಹಿತ. ಈ ಹಣ್ಣುಗಳನ್ನು ಬೆಳೆಸುವುದು ಕೇವಲ ಆರೋಗ್ಯಕರ ಮಾತ್ರವಲ್ಲ, ಮನಸ್ಸಿಗೆ ತಂಪು ನೀಡುವ ಹವ್ಯಾಸವೂ ಆಗಿದೆ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಸ್ವಚ್ಛ ತೋಟ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.